ಇದು ಆರ್ ಮ್ಯಾಕ್ಸ್ ಕನ್ನಡ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಆ ಇಂಪ್ಯಾಕ್ಟ್ ಸ್ಟೋರಿ ಏನು? ನಿನ್ನೆ ಇಡೀ ದಿನ ನಾವು ಆ ಸುದ್ದಿಯನ್ನು ಹೊಡೆದ್ವಿ. ಅವ್ಯವಹಾರಕ್ಕೆ ಸಾಕ್ಷಿ ಆ ಸಚಿವನ ಆ ಒಂದು ಕಚೇರಿನ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನಿನ್ನೆ ಇಡೀ ದಿನ ಸುದ್ದಿ ಮಾಡಿದ್ವಿ. ಅದು ಇವತ್ತು ಇಂಪ್ಯಾಕ್ಟ್ ಆಗಿದೆ. ಎಸ್, ವಿಧಾನಸೌಧದ ಚಿನ್ನ ಹಣ ಕಳುವು ಪ್ರಕರಣಕ್ಕೆ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಇಡೀ ಪ್ರಕರಣದ ಬಗ್ಗೆ ಈಗ ರಾಜ್ಯ ಸರ್ಕಾರ ತನಿಖೆ ಮಾಡಬೇಕು ಅಂತ ಆದೇಶ ಹೊರಡಿಸಿದೆ. ಇದು ಆರ್ ಮ್ಯಾಕ್ಸ್ ಕನ್ನಡ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ವಿಧಾನಸೌಧದ ಚಿನ್ನ ಹಣ ಕಳುವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಇಡೀ ಪ್ರಕರಣದ ಬಗ್ಗೆ ಇದೀಗ ರಾಜ್ಯ ಸರ್ಕಾರ ತನಿಖೆ ಮಾಡಬೇಕು ಅಂತ ಆದೇಶ ಹೊರಡಿಸಿದೆ. ನಿನ್ನೆ ಕಳುವು ಕೇಸ್ ಬಗ್ಗೆ ಆರ್ ಮ್ಯಾಕ್ಸ್ ಕನ್ನಡ ನ್ಯೂಸ್ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಇಡೀ ದಿನ ಸುದ್ದಿ ಪ್ರಸಾರ ಮಾಡಿರತಕ್ಕಂಥ ಆರ್ ಮ್ಯಾಕ್ಸ್ ಕನ್ನಡ ನ್ಯೂಸ್ ಇಂದ ಇದೀಗ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಭದ್ರತೆಯ ನಡುವೆ ವಿಧಾನಸೌಧಕ್ಕೆ ಚಿನ್ನಾಭರಣ ತಂದ ಕೇಸಿಗೆ ಸಂಬಂಧಪಟ್ಟ ಹಾಗೆ ತನಿಖೆ ಮಾಡಬೇಕು ಅಂತ ಆದೇಶ ಕೊಟ್ಟಿದೆ. ಪ್ರಕರಣದ ಬಗ್ಗೆ ತನಿಖೆಗೆ ಈಗ ರಾಜ್ಯ ಸರ್ಕಾರ ಆದೇಶ ಕೊಟ್ಟಿರತಕ್ಕಂಥದ್ದು. ವಿಧಾನಸೌಧದ ಒಳಗಡೆ ಬ್ಯಾಗ್ ಹೇಗೆ ತೆಗೆದುಕೊಂಡು ಹೋಗಲಾಯಿತು, ಯಾವ ದ್ವಾರದ ಮೂಲಕ ಒಳಗಡೆ ತಗೊಂಡೋದ್ರು, ಸಚಿವರ ಕಚೇರಿಗೆ ಬ್ಯಾಗ್ ಹೋಗುತ್ತೆ ಅಂದ್ರೆ ಅದನ್ನ ಪತ್ತೆ ಹಚ್ಚಬೇಕಲ್ವಾ? ಯಾರಿಗಾದ್ರೂ ಕೊಡೋದಕ್ಕೆ ಹೋಗಿದ್ರು ಕೂಡ ಅದು ಯಾರಿಗೆ ಅನ್ನೋದು ಗೊತ್ತಾಗ್ಬೇಕಲ್ವಾ? ಅದು ಯಾರಿಗಾದ್ರೂ ಕೊಡೋಕ್ ಹೋಗಿದ್ದಾರೋ ಅಥವಾ ಇನ್ನೇನಾದ್ರೂ ಆಗಿದೆಯೋ ಗೊತ್ತಿಲ್ಲ. ಇಂತಹ ಎಲ್ಲ ವಿಷಯಗಳ ಬಗ್ಗೆ ತನಿಖೆ ನಡೆಸೋದಕ್ಕೆ ಖಾಕಿಗೆ ಸರ್ಕಾರ ಇದೀಗ ಆದೇಶ ಕೊಟ್ಟಿದೆ. ಬೆಲೆ ಬಾಳ್ತಕ್ಕಂಥ ವಸ್ತು ವಿಧಾನಸೌಧದ ಒಳಗಡೆ ಹೋಗಿರತಕ್ಕಂಥದ್ದು ಈಗ ಮತ್ತಷ್ಟು ಗಂಭೀರ ವಿಚಾರ. ಇದು ಸಾಮಾನ್ಯ ಸ್ಟೋರಿ ಅಲ್ಲ. ಇದು ಆರ್ ಮ್ಯಾಕ್ಸ್ ಕನ್ನಡ ನ್ಯೂಸ್ನ ಒಂದು ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ನಿನ್ನೆ ನಾವು ಬೆಳಗ್ಗೆಯಿಂದ ರಾತ್ರಿಯವರೆಗೂ ನಿರಂತರವಾಗಿ ಪ್ರಸಾರ ಮಾಡಿರತಕ್ಕಂಥ ವಿಧಾನಸೌಧದ ಒಳಗಿನ ಚಿನ್ನ ಹಣ ಕಳುವು ಪ್ರಕರಣದ ಸುದ್ದಿ ರಾಜ್ಯ ಸರ್ಕಾರವನ್ನ ಕದಲಿಸ್ಬಿಟ್ಟಿದೆ. ಎಸ್, ವಿಧಾನಸೌಧದ ಒಳಗಡೆ ಭದ್ರತೆ ಮಧ್ಯೆ ಬೆಲೆ ಬಾಳ್ತಕ್ಕಂಥ ಚಿನ್ನಾಭರಣ ಹಾಗೂ ಹಣ ಒಳಗೆ ಹೋಗಿದ್ಯಾಗೆ, ಯಾರು ತಗೊಂಡೋದ್ರು, ಯಾವ ದ್ವಾರದಿಂದ ಒಳಗಡೆ ಎಂಟ್ರಿ ಆಯ್ತು ಅದು ಅನ್ನುವಂಥ ಪ್ರಶ್ನೆಗಳನ್ನ ನಾವು ಎಳೆಯಾಗಿ ಕೇಳಿದ್ವಿ, ಪ್ರಶ್ನೆಗಳನ್ನ ಹಾಕಿದ್ವಿ. ಅದರ ಪರಿಣಾಮ ಈಗ ರಾಜ್ಯ ಸರ್ಕಾರ ತನಿಖೆಗೆ ಆದೇಶ ನೀಡಿದೆ. ವಿಧಾನಸೌಧ ಅಂದ್ರೆ ಅದು ಸಾಮಾನ್ಯ ಕಟ್ಟಡ ಅಲ್ಲ, ರಾಜ್ಯದ ಆಡಳಿತದ ಹೃದಯ ಅದು. ಅಲ್ಲಿ ಭದ್ರತೆ ಎಷ್ಟೋ ಹಂತಗಳಲ್ಲಿ ಇರ್ತವೆ. ಅಂತಹ ಸ್ಥಳಕ್ಕೆ ಬ್ಯಾಗ್ ಒಳಗಡೆ ಹೋಗಿದೆ ಅಂದ್ರೆ ಅದು ದೊಡ್ಡ ವಿಷಯ. ಆ ಬ್ಯಾಗ್ ಸಚಿವರ ಕಚೇರಿಯ ತನಕ ಹೋಗಿದೆ ಅಂದ್ರೆ ಅದು ಇನ್ನೂ ದೊಡ್ಡ ಗಂಭೀರ. ಆ ಬ್ಯಾಗ್ ಯಾರಿಗೋ ಕೊಡೋದಕ್ಕೆ ಹೋಗಿದ್ದಾರೋ ಅಥವಾ ಬೇರೆ ಉದ್ದೇಶ ಏನಾದರೂ ಇದೆಯೋ, ಈ ಎಲ್ಲ ಅನುಮಾನಗಳಿಗೆ ಈಗ ಅಧಿಕೃತ ತನಿಖೆ ಶುರುವಾಗಿದೆ. ಆರ್ ಮ್ಯಾಕ್ಸ್ ಕನ್ನಡ ನಿರಂತರವಾಗಿ ಪ್ರಶ್ನೆ ಕೇಳಿದ ಮೇಲೆ ಸರ್ಕಾರ ಎಚ್ಚೆತ್ಕೊಂಡಿದೆ ಅನ್ನೋದು ಇಲ್ಲಿ ಸ್ಪಷ್ಟ ಆಗಿದೆ. ಖಾಕಿಗೆ ಸಂಪೂರ್ಣ ತನಿಖೆ ನಡೆಸೋದಕ್ಕೆ ಆದೇಶ ನೀಡಲಾಗಿದೆ. ಈಗ ಯಾವ ಗೇಟ್ ಮೂಲಕ ಒಳಕ್ಕೋದ್ರು, ಸೆಕ್ಯೂರಿಟಿ ಚೆಕ್ ಹೇಗ್ ಮಿಸ್ ಆಯ್ತು, ಸಿಸಿಟಿವಿ ಫುಟೇಜ್ ಏನ್ ಹೇಳ್ತಾ ಇದೆ, ಯಾರ ಅನುಮತಿ ಮೇಲೆ ಆ ಬ್ಯಾಗ್ ಒಳಗಡೆ ಹೋಯಿತು, ಆ ನವೀನ್ ಅನ್ನುವಂಥ ವ್ಯಕ್ತಿ ಹೇಗೋದ, ಪ್ರತಿಯೊಂದು ಅಂಶ ಕೂಡ ಈಗ ತನಿಖೆಯ ಅಡಿಯಲ್ಲಿದೆ.